ಫ್ರೆಂಡ್ಸ್, ಹೈದರಾಬಾದ್ನ ಒಂದು ಸಣ್ಣ ಬಸ್ ಶೆಲ್ಟರ್ ಬಳಿ ಮಳೆಯಲ್ಲಿ ನೆನೆಯುತ್ತಾ ಕುಳಿತಿದ್ದ ಒಬ್ಬ ಹುಡುಗಿಯನ್ನು ಅಲ್ಲಿ ಕಾರಿನಲ್ಲಿ ಹೋಗುತ್ತಿದ್ದ ಒಬ್ಬ ಕೋಟ್ಯಾಧಿಪತಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆದರೆ ನಂತರ ನಡೆದದ್ದನ್ನು ತಿಳಿದರೆ ಪ್ರತಿಯೊಬ್ಬರು ಶಾಕ್ ಆಗುತ್ತಾರೆ. ಒಂದು ದಿನ ಹೈದರಾಬಾದ್ ನಗರ ಭಾರಿ ಮಳೆಯಿಂದ ಸಂಪೂರ್ಣ ನೆನೆದು ಹೋಗಿತ್ತು. ಸಮಯ ರಾತ್ರಿ 11 ಗಂಟೆ ಆಗುತ್ತಿತ್ತು. ಆಕಾಶದಿಂದ ಸುರಿಯುತ್ತಿದ್ದ ಮಳೆ ಯಾವುದೇ ವಿರಾಮವಿಲ್ಲದೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ರಘುರಾಮ್ ತನ್ನ ಐಷಾರಾಮಿ ಕಾರಿನಲ್ಲಿ ಒಂದು ಪ್ರಮುಖ ಮೀಟಿಂಗ್ ಮುಗಿಸಿಕೊಂಡು ಮನೆಗೆ ಹೊರಟಿದ್ದನು. ವೈಪರ್ಗಳು ವೇಗವಾಗಿ ಓಡುತ್ತಿದ್ದರೂ ಹೊರಗೆ ಏನೂ ಸರಿಯಾಗಿ ಕಾಣದಷ್ಟು ಮಳೆ ಸುರಿಯುತ್ತಿತ್ತು. ಒಂದು ಸಿಗ್ನಲ್ ಬಳಿ ಕಾರು ನಿಧಾನವಾಗಿ ನಿಂತಿತು. ರಘುರಾಮ್ ಕಿಟಕಿಯಿಂದ ಹೊರಗೆ ನೋಡಿದನು. ಅಲ್ಲಿ ಒಂದು ಆಳಾದ ಬಸ್ ಶೆಲ್ಟರ್ ಗೋಡೆಯನ್ನು ಆಸರೆಯಾಗಿಸಿಕೊಂಡು ಹರಿದ ಬಟ್ಟೆಗಳಲ್ಲಿ ಒಬ್ಬ ಹುಡುಗಿ ಚಳಿಯಿಂದ ನಡುಗುತ್ತಾ ಕುಳಿತಿದ್ದಳು. ಅವಳ ಮುಖ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ, ಆದರೆ ಅವಳ ದೇಹ ಹಸಿವಿನಿಂದ ದುರ್ಬಲಗೊಂಡಿದೆ ಎಂಬುದು ಅರ್ಥವಾಗುತ್ತಿತ್ತು. ಅವಳ ಪಕ್ಕದಲ್ಲೇ ಒಂದು ನಾಯಿ ಅವಳಿಗೆ ಸಂಗಾತಿಯಂತೆ ಮಲಗಿತ್ತು. ರಘುರಾಮ್ ಕಾರಿನಿಂದ ಇಳಿದು ಒಂದು ಛತ್ರಿ ಹಿಡಿದು ಅವಳ ಬಳಿಗೆ ಹೋದನು. ಯಾರಮ್ಮ ನೀನು ಇಲ್ಲಿ ಏಕೆ ಕುಳಿತಿದ್ದೀಯಾ ಎಂದು ಕೇಳಿದನು. ಅವಳು ನಿಧಾನವಾಗಿ ಕಣ್ಣು ತೆರೆದು ಅವನತ್ತ ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯ ಮತ್ತು ನಿಸ್ಸಹಾಯಕತೆ ಸ್ಪಷ್ಟವಾಗಿ ಕಾಣಿಸಿಕೊಂಡವು. ಏನೋ ಹೇಳಲು ಯತ್ನಿಸುತ್ತಿದ್ದ ಅವಳು ಅಲ್ಲಿ ತಾನೇ ಅಚೇತನವಾಗಿ ಬಿದ್ದು ಹೋದಳು. ರಘುರಾಮ್ ಒಂದು ಕ್ಷಣವೂ ಕೂಡ ಯೋಚಿಸದೆ ಅವಳನ್ನು ಎತ್ತಿಕೊಂಡು ಕಾರಿನ ಹಿಂಬದಿ ಸೀಟಿನಲ್ಲಿ ಮಲಗಿಸಿದನು. ತಕ್ಷಣವೇ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮನೆಯ ಕೆಲಸದಾಳು ಜಾನಕಿಯ ಸಹಾಯದಿಂದ ಅವಳ ತೇವವಾದ ಬಟ್ಟೆಯನ್ನು ಬದಲಾಯಿಸಿ ಸ್ವಲ್ಪ ಬಿಸಿ ಬಿಸಿ ಹಾಲನ್ನು ಕುಡಿಸಿದನು. ಮುಂದಿನ ದಿನ ಬೆಳಗ್ಗೆ ಸೂರ್ಯ ಕಿರಣಗಳು ಕೊಠಡಿಗೆ ಒಳಬರುತ್ತಿದ್ದಾಗ ಆ ಹುಡುಗಿ ನಿಧಾನವಾಗಿ ಕಣ್ಣು ತೆರೆದಳು. ಬಿಳಿ ರೇಷ್ಮೆ ಹಾಸಿಗೆ, ಎಸಿ ಕೊಠಡಿ, ದುಬಾರಿ ವಸ್ತುಗಳನ್ನು ನೋಡಿ ಅವಳು ಸ್ವಲ್ಪ ಗಾಬರಿಗೊಂಡಳು. ಆಗಲೇ ಕಾಫಿ ಕಪ್ ಹಿಡಿದು ಕೊಠಡಿಗೆ ಬಂದ ರಘುರಾಮ್, ಭಯಪಡಬೇಡ, ನೀನು ಸುರಕ್ಷಿತವಾಗಿದ್ದೀಯ ಎಂದು ಧೈರ್ಯ ತುಂಬಿದನು. ಹಾಗಾದರೆ ನಿನ್ನ ಹೆಸರು ಏನು, ಎಲ್ಲಿಂದ ಬಂದೆ ಎಂದು ರಘುರಾಮ್ ಕೇಳಿದ ಪ್ರಶ್ನೆಗೆ ಅವಳು ಬಹಳ ಯೋಚಿಸಿದರೂ ಉತ್ತರ ಹೇಳಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ತಡಬಡುತ್ತಾ ಲಕ್ಷ್ಮಿ ಎಂಬ ತನ್ನ ಹೆಸರನ್ನು ಮಾತ್ರ ಹೇಳಬಲ್ಲಳಾಯಿತು. ತನ್ನ ಊರು, ತನ್ನ ತಂದೆ ತಾಯಿ ಯಾರು, ತಾನು ಹೇಗೆ ರಸ್ತೆಗೆ ಬಂದಳು ಎಂಬುದರಲ್ಲಿ ಒಂದೂ ಅವಳಿಗೆ ನೆನಪಿರಲಿಲ್ಲ. ಅದು ಕೇವಲ ಬಡತನದಿಂದ ಬಂದ ಪರಿಸ್ಥಿತಿಯಲ್ಲ, ಅವಳು ಯಾವುದೋ ದೊಡ್ಡ ಅಪಾಯದಿಂದ ಪಾರಾಗಿದ್ದಾಳೆ ಎಂಬುದು ಅವಳ ತಲೆಯ ಹಿಂಭಾಗದಲ್ಲಿದ್ದ ಹಳೆಯ ಗಾಯವನ್ನು ನೋಡಿ ರಘುರಾಮ್ಗೆ ಅರ್ಥವಾಯಿತು. ಲಕ್ಷ್ಮಿ ರಘುರಾಮ್ ಮನೆಗೆ ಬಂದು ಕೆಲವು ವಾರಗಳು ಕಳೆದಿದ್ದವು. ಅವಳು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ಒಂದು ದಿನ ರಘುರಾಮ್ ತನ್ನ ಹಳೆಯ ಸ್ಟೋರ್ ರೂಮ್ ನಲ್ಲಿ ತಂದೆಗೆ ಸಂಬಂಧಿಸಿದ ಕೆಲವು ಹಳೆಯ ಬಿಸಿನೆಸ್ ಫೈಲ್ಗಳನ್ನು ಹುಡುಕುತ್ತಿದ್ದನು. ಆಗ ಅಚಾನಕ್ ಒಂದು ಹಳೆಯ ನ್ಯೂಸ್ ಪೇಪರ್ ಕಟ್ಟಿಂಗ್ ಅವನ ಕಣ್ಣಿಗೆ ಬಿತ್ತು. ಆ ನ್ಯೂಸ್ ಪೇಪರ್ ಹೆಡ್ಲೈನ್ ನಲ್ಲಿ ಕಾರು ಅಪಘಾತದಲ್ಲಿ ಉದ್ಯಮಿ ಚಂದ್ರಶೇಖರ್ ದಂಪತಿಗಳ ಸಾವು, ವಾರಸುದಾರ್ತಿ ಕಾಣೆಯಾದಳು ಎಂದು ಬರೆದಿತ್ತು. ಅದರಲ್ಲಿ ಫೋಟೋ ನೋಡುತ್ತಿದ್ದಂತೆಯೇ ರಘುರಾಮ್ನ ಹೃದಯ ಒಂದು ಕ್ಷಣ ನಿಂತದ್ದಾಯಿತು. ಆ ಫೋಟೋದಲ್ಲಿ ಒಂದು ಚಿಕ್ಕ ಹುಡುಗಿ ತನ್ನ ತಾಯಿ ತಂದೆಯ ಮಧ್ಯೆ ನಗುತ್ತಾ ನಿಂತಿದ್ದಳು. ಆ ಹುಡುಗಿಯ ಕಣ್ಣುಗಳು ಈಗ ತನ್ನ ಮನೆಯಲ್ಲಿ ಇರುವ ಲಕ್ಷ್ಮಿಯ ಕಣ್ಣುಗಳಂತೆಯೇ ಕಾಣಿಸುತ್ತಿದ್ದವು. ಆದರೆ ರಘುರಾಮನಿಗೆ ಇನ್ನು ಯಾವುದಾದರೂ ಗಟ್ಟಿಯಾದ ಸಾಕ್ಷಿ ಬೇಕೆಂದು ಅನಿಸಿತು. ತಕ್ಷಣವೇ ಅವನು ಹಾಲ್ನಲ್ಲಿ ಕುಳಿತಿದ್ದ ಲಕ್ಷ್ಮಿಯ ಬಳಿ ಹೋದನು. ಅವಳ ಕುತ್ತಿಗೆಯ ಮೇಲೆ ಒಂದು ವಿಚಿತ್ರ ಆಕಾರದ ಜನ್ಮ ಮಚ್ಚೆ ಇತ್ತು. ಪೇಪರ್ನಲ್ಲಿದ್ದ ಫೋಟೋದಲ್ಲೂ ಆ ಚಿಕ್ಕ ಹುಡುಗಿಗೆ ಅದೇ ರೀತಿಯ ಜನ್ಮ ಮಚ್ಚೆ ಇದ್ದುದನ್ನು ಗಮನಿಸಿದ ರಘುರಾಮ್ ಬೆಚ್ಚಿ ಬಿದ್ದನು. ನಿಜವಾಗಿ ಲಕ್ಷ್ಮಿ ಯಾರೋ ಸಾಮಾನ್ಯ ಅನಾಥಳಲ್ಲ. ಒಮ್ಮೆ ರಾಜ್ಯದ ಟಾಪ್ 10 ಕೋಟ್ಯಾಧಿಪತಿಗಳಲ್ಲಿ ಒಬ್ಬರಾದ ಚಂದ್ರಶೇಖರ್ ಅವರ ಏಕೈಕ ಮಗಳು ಮೀನಾಕ್ಷಿ. 10 ವರ್ಷಗಳ ಹಿಂದೆ ನಡೆದ ಭೀಕರ ಅಪಘಾತದಲ್ಲಿ ಅವಳು ಸತ್ತಿದಳು ಎಂದು ಎಲ್ಲರೂ ಭಾವಿಸಿದರು. ಆದರೆ ಅವಳು ಪ್ರಾಣಾಪಾಯದಿಂದ ಪಾರಾದಳು. ತಲೆಗೆ ಬಿದ್ದ ಗಾಯದ ಪರಿಣಾಮ ತನ್ನ ಭೂತ ಕಾಲವನ್ನೇ ಮರೆತು ಒಬ್ಬ ಭಿಕ್ಷುಕಿಯಂತೆ ಬೀದಿಗಳಲ್ಲಿ ಅಲೆದಾಡುತ್ತಿದ್ದಳು. ರಘುರಾಮ್ ಇನ್ನಷ್ಟು ಆಳವಾಗಿ ತನಿಖೆ ನಡೆಸಿದಾಗ ಆ ಅಪಘಾತದ ಹಿಂದೆ ಚಂದ್ರಶೇಖರ್ನ ಸ್ವಂತ ತಮ್ಮ ಶಿವಪ್ರಸಾದ್ ಕೈವಾಡವಿದೆ ಎಂಬ ಸತ್ಯ ತಿಳಿಯುತ್ತದೆ. ಈಗ ಚಂದ್ರಶೇಖರ್ನ ಸಂಪೂರ್ಣ ಆಸ್ತಿ ಒಂದು ಟ್ರಸ್ಟ್ ಅಧೀನದಲ್ಲಿದೆ. ಒಂದು ವೇಳೆ ವಾರಸುದಾರ್ತಿ ಮರಳಿ ಬಾರದಿದ್ದರೆ ಇನ್ನು 1 ತಿಂಗಳಲ್ಲಿ ಆ ಕೋಟ್ಯಾಂತರ ಆಸ್ತಿ ಶಿವಪ್ರಸಾದ್ ಕೈಗೆ ಸೇರುವ ಪರಿಸ್ಥಿತಿ ಉಂಟಾಗುತ್ತದೆ. ಆಗಲೇ ರಘುರಾಮ್ಗೆ ನಿಜವಾದ ಅಪಾಯ ಅರ್ಥವಾಗುತ್ತದೆ. ಲಕ್ಷ್ಮಿ ತನ್ನ ಮನೆಯಲ್ಲಿ ಇದ್ದಾಳೆ ಎಂಬುದು ಶಿವಪ್ರಸಾದ್ಗೆ ಗೊತ್ತಾದರೆ ಅವಳನ್ನು ಕೊಲ್ಲುವುದಕ್ಕೂ ಅವನು ಹಿಂದೇಟು ಹಾಕುವುದಿಲ್ಲ.
ಈಗ ಲಕ್ಷ್ಮಿಯ ಪ್ರಾಣವೇ ರಘುರಾಮ್ ಕೈಯಲ್ಲಿತ್ತು. ಅವಳನ್ನು ಈ ಜಗತ್ತಿನ ಮುಂದೆ ನಿಜವಾದ ವಾರಸುದಾರ್ತಿಯಾಗಿ ನಿಲ್ಲಿಸಬೇಕಾ ಅಥವಾ ಅವಳ ಪ್ರಾಣ ಉಳಿಸಲು ಈ ಸತ್ಯವನ್ನು ಮರೆಮಾಡಬೇಕಾ ಎಂಬ ದ್ವಂದ್ವದಲ್ಲಿ ರಘುರಾಮ್ ಸಿಲುಕುತ್ತಾನೆ. ಲಕ್ಷ್ಮಿಗೆ ಸತ್ಯ ತಿಳಿದರೆ ಅವಳು ಭಯಪಡುತ್ತಾಳೆ. ಆ ಭಯವೇ ಅವಳ ಕಳೆದು ಹೋದ ನೆನಪುಗಳನ್ನು ಮರಳಿ ಪಡೆಯಲು ಅಡ್ಡಿಯಾಗಬಹುದು ಎಂದು ಅವನು ಭಾವಿಸುತ್ತಾನೆ. ಅದಕ್ಕಾಗಿ ಒಂದು ಸೂಕ್ಷ್ಮ ಯೋಜನೆ ರೂಪಿಸುತ್ತಾನೆ. ರಘುರಾಮ್ ಅವಳಿಗೆ ಲಕ್ಷ್ಮಿ ಎಂಬ ಹೆಸರಿನಲ್ಲೇ ತನ್ನ ಕಚೇರಿಯಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ಕೆಲಸ ಕೊಡುತ್ತಾನೆ. ಅವಳಿಗೆ ಕಾರ್ಪೊರೇಟ್ ಮ್ಯಾನರಿಸಂಗಳು, ಬಿಸಿನೆಸ್ ಭಾಷೆ ಹಾಗೂ ಕಂಪ್ಯೂಟರ್ಗಳನ್ನು ಕಲಿಸುತ್ತಾನೆ. ಅವಳೊಳಗಿನ ಭಯವನ್ನು ದೂರ ಮಾಡಿ ಒಬ್ಬ ಧೈರ್ಯಶಾಲಿ ಯುವತಿಯಾಗಿ ರೂಪಿಸಲು ಪ್ರಯತ್ನಿಸುತ್ತಾನೆ. ಈ ನಡುವೆ ಶಿವಪ್ರಸಾದ್ನ ಜನರು ಲಕ್ಷ್ಮಿಯನ್ನು ಗಮನಿಸುತ್ತಾರೆ. ಅವಳು ಸತ್ತಿದಳು ಎಂದು ನಂಬಿದವರಿಗೆ ಅವಳಂತೆಯೇ ಕಾಣುವ ಈ ಹುಡುಗಿಯನ್ನು ನೋಡುತ್ತಿದ್ದಂತೆಯೇ ಅನುಮಾನ ಶುರುವಾಗುತ್ತದೆ. ರಘುರಾಮ್ ಇದನ್ನು ಮೊದಲೇ ಊಹಿಸಿ ಅವಳ ಸುತ್ತ ಗುಪ್ತವಾಗಿ ಕೆಲವು ಭದ್ರತಾ ಸಿಬ್ಬಂದಿಗಳನ್ನು ನೇಮಿಸುತ್ತಾನೆ. ಲಕ್ಷ್ಮಿಯ ಕೂದಲಿನ ಮಾದರಿಯನ್ನು ಸಂಗ್ರಹಿಸಿ ಚಂದ್ರಶೇಖರ್ ಅವರ ಹಳೆಯ ವರದಿಗಳೊಂದಿಗೆ DNA ಪರೀಕ್ಷೆ ಮಾಡಿಸುತ್ತಾನೆ. ರಘುರಾಮ್ ಊಹಿಸಿದಂತೆಯೇ ಫಲಿತಾಂಶ ಬರುತ್ತದೆ. ಅವಳು ಖಚಿತವಾಗಿ ಆ ಕೋಟ್ಯಾಧಿಪತಿಯ ನಿಜವಾದ ವಾರಸುದಾರಳೆ ಎಂದು ತಿಳಿಯುತ್ತದೆ. ಚಂದ್ರಶೇಖರ್ ಗ್ರೂಪ್ ಆಫ್ ಕಂಪನೀಸ್ ನ ಬೋರ್ಡ್ ರೂಮ್ ಬಳಿ ಪರಿಸ್ಥಿತಿ ಯುದ್ಧ ಭೂಮಿಯಂತಾಗಿತ್ತು. ನಗರದ ನಾನಾ ಭಾಗಗಳಿಂದ ಬಂದ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಪ್ರಮುಖ ಉದ್ಯಮಿಗಳು ಆ ವೇದಿಕೆಯತ್ತ ಕುತೂಹಲದಿಂದ ನೋಡುತ್ತಿದ್ದರು. ವೇದಿಕೆಯ ಮೇಲೆ ಶಿವಪ್ರಸಾದ್ ಮುಖದಲ್ಲಿ ಕ್ರೂರ ನಗು ಕಾಣಿಸುತ್ತಿತ್ತು. ಅವನು ತನ್ನ ಕೈಯಲ್ಲಿ ಚಿನ್ನದ ಬಣ್ಣದ ಪೆನ್ನನ್ನು ಹಿಡಿದಿದ್ದ. ಸಾವಿರಾರು ಕೋಟಿಗಳ ಸಾಮ್ರಾಜ್ಯವನ್ನು ತನ್ನದಾಗಿಸಿಕೊಳ್ಳುವ ದಾಖಲೆಗಳ ಮೇಲೆ ಸಹಿ ಮಾಡಲು ಸಿದ್ಧನಾಗಿದ್ದ. ಅವನು ಗಂಟಲು ಸರಿಪಡಿಸಿಕೊಂಡು ಮೈಕ್ ಹಿಡಿದು ಮಾತನಾಡಲು ಆರಂಭಿಸಿದನು. ನನ್ನ ಸಹೋದರ ಚಂದ್ರಶೇಖರ್ ಅವರ ಮರಣವು ನಮ್ಮ ಕುಟುಂಬಕ್ಕೆ ಎಂದಿಗೂ ತುಂಬಲಾರದ ನಷ್ಟವಾಗಿದೆ. ದುರದೃಷ್ಟವಶಾತ್ ಅವರಿಗೆ ಯಾವುದೇ ವಾರಸುದಾರರು ಇಲ್ಲ. ಆದ್ದರಿಂದ ಈ ಸಂಸ್ಥೆಯ ಹೊಣೆಗಾರಿಕೆಯನ್ನು, ನನ್ನ ತಂದೆಯ ವಾರಸತ್ವವನ್ನು ಕಾಪಾಡುವ ಸಲುವಾಗಿ ನಾನು ಈ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಿದ್ದೇನೆ ಎಂದು ಘೋಷಿಸಿದನು. ಆದರೆ ಅವನು ಸಹಿ ಹಾಕಲಿರುವ ಕ್ಷಣದಲ್ಲಿ ಬೋರ್ಡ್ ರೂಮ್ನ ಬಾಗಿಲುಗಳು ಏಕಾಏಕಿ ತೆರೆದುಕೊಂಡವು. ಎಲ್ಲರ ದೃಷ್ಟಿಯು ಆ ದಿಕ್ಕಿಗೆ ತಿರುಗಿತು. ಮೊದಲಿಗೆ ರಘುರಾಮ್ ಒಳಗೆ ನಡೆದು ಬಂದನು. ಅವನ ಹೆಜ್ಜೆಗಳಲ್ಲಿ ಗೌರವ, ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನ ಹಿಂದೆ ಒಬ್ಬ ಯುವತಿ ಒಳಗೆ ಪ್ರವೇಶಿಸಿ ಅವಳನ್ನು ಕಂಡ ಕ್ಷಣಕ್ಕೆ ಹಾಲ್ನಲ್ಲಿದ್ದ ಎಲ್ಲರೂ ಒಂದು ಕ್ಷಣ ಶಾಕ್ಗೆ ಒಳಗಾದರು. ಕೆಲವು ವಾರಗಳ ಹಿಂದೆ ಮಲಿನ ಬಟ್ಟೆಗಳಲ್ಲಿ ರಸ್ತೆಯ ಬದಿಯಲ್ಲಿ ಹಸಿವಿನಿಂದ ನರಳುತ್ತಿದ್ದ ಆ ಲಕ್ಷ್ಮಿ ಈಗ ಇಲ್ಲ. ಅವಳ ಜಾಗದಲ್ಲಿ ಈಗ ಪಟ್ಟು ಸೀರೆ ತೊಟ್ಟು ಕುತ್ತಿಗೆಯಲ್ಲಿ ಮಿನುಗುವ ವಜ್ರದ ಹಾರ ಧರಿಸಿ ಆತ್ಮವಿಶ್ವಾಸವನ್ನೇ ಆಭರಣವನ್ನಾಗಿಸಿಕೊಂಡ ಮೀನಾಕ್ಷಿ ನಡೆದು ಬರುತ್ತಿದ್ದಳು. ಅವಳ ಆಗಮನದಿಂದ ಆ ಕೊಠಡಿಯ ವಾತಾವರಣವೇ ಕ್ಷಣಾರ್ಧದಲ್ಲಿ ಬದಲಾಗಿತ್ತು. ಅವಳ ನಡೆನುಡಿಯಲ್ಲಿ ರಾಜಸೀಕತೆ ತುಂಬಿ ತುಳುಕುತ್ತಿತ್ತು. ನಿಲ್ಲಿ ಎಂದು ರಘುರಾಮ್ ಗಂಭೀರ ಸ್ವರದಲ್ಲಿ ಹೇಳಿದಾಗ ಪ್ರತಿಧ್ವನಿಸಿತು. ಶಿವಪ್ರಸಾದ್ ತಕ್ಷಣವೇ ಕುರ್ಚಿಯಿಂದ ಎದ್ದು ನಿಂತನು. ಅವನ ಮುಖ ಬಿಳಿಯಾಗಿ ಹೋಗಿತ್ತು. ರಘುರಾಮ್, ಇದು ಬೋರ್ಡ್ ಮೀಟಿಂಗ್. ನಿನಗೆ ಇಲ್ಲಿ ಏನು ಕೆಲಸ? ಈ ಹುಡುಗಿಯನ್ನು ಕರೆದುಕೊಂಡು ಇಲ್ಲಿ ಏಕೆ ಬಂದಿದ್ದೀಯಾ? ಕೂಡಲೇ ಹೊರಗೆ ಹೋಗಿ ಎಂದು ಅವನು ಕೋಪದಿಂದ ಕೂಗಿದನು. ಅವನ ಧ್ವನಿಯಲ್ಲಿ ಭಯದ ನಡುಕು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ರಘುರಾಮ್ ನಗುತ್ತಾ ಸ್ಟೇಜ್ ಕಡೆ ನಡೆದು ಹೋದನು. ಇಲ್ಲಿ ಕುಳಿತಿರುವ ಎಲ್ಲರಿಗೂ ಹೊರಗಿನವರು ಯಾರು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಶಿವಪ್ರಸಾದ್ ಸರ್, ಈ ಕುರ್ಚಿಗೆ ನಿಜವಾದ ವಾರಸುದಾರ್ತಿ ಚಂದ್ರಶೇಖರ್ ಅವರ ಏಕೈಕ ಮಗಳು ಮೀನಾಕ್ಷಿ. ಅವಳು ಇಲ್ಲಿ ಇರುವಾಗ ನೀವು ಕೇವಲ ಒಬ್ಬ ಅತಿಥಿ ಮಾತ್ರ ಎಂದು ಉತ್ತರಿಸಿದನು. ಅದನ್ನು ಕೇಳಿದ ಶಿವಪ್ರಸಾದ್ ಪಿಶಾಚಿಯಂತೆ ನಗಲು ಆರಂಭಿಸಿದನು. ಮೂರ್ಖನೇ, ಮೀನಾಕ್ಷಿ 10 ವರ್ಷಗಳ ಹಿಂದೆಯೇ ಅಪಘಾತದಲ್ಲಿ ಸತ್ತಳು. ದಾರಿಯಲ್ಲಿ ಸಿಕ್ಕ ಅನಾಥ ಹುಡುಗಿಯನ್ನು ಕರೆದುಕೊಂಡು ಬಂದು ಮೇಕಪ್ ಹಾಕಿ ನಾಟಕ ಆಡಿದರೆ ನಂಬೋಕೆ ಇಲ್ಲಿ ಯಾರು ಹುಚ್ಚರಿಲ್ಲ ಎಂದು ಕಿರಿಚಿಕೊಂಡನು. ಅಷ್ಟರಲ್ಲಿ ರಘುರಾಮ್ ಯಾವುದೇ ಗಾಬರಿ ಇಲ್ಲದೆ ತನ್ನ ಕೈಯಲ್ಲಿದ್ದ ರಿಮೋಟ್ ನ ಬಟನ್ ಒತ್ತಿದನು. ದೊಡ್ಡ ಪರದೆಯ ಮೇಲೆ ಒಂದರ ಹಿಂದೆ ಒಂದಾಗಿ ಸಾಕ್ಷಿಗಳು ಕಾಣಿಸಿಕೊಂಡವು. ಚಂದ್ರಶೇಖರ್ ಅವರ ಹಳೆಯ ಮೆಡಿಕಲ್ ರೆಕಾರ್ಡ್ಗಳೊಂದಿಗೆ 100ಕ್ಕೆ 100 ಹೊಂದಿಕೆಯಾಗಿದ್ದ ಮೀನಾಕ್ಷಿ ರೆಡ್ಡಿ ಎಂಬ ವರದಿಗಳು, ಬಾಲ್ಯದಲ್ಲಿ ಅವಳ ಕುತ್ತಿಗೆಯ ಮೇಲಿದ್ದ ಜನ್ಮಮಚ್ಚೆಯ ಫೋಟೋಗಳು ಎಲ್ಲವೂ ಎಲ್ಲರ ಕಣ್ಣೆದುರು ಮೂಡಿ ಬಂದವು. ಇದಕ್ಕಿಂತಲೂ ದೊಡ್ಡ ಆಘಾತ ಏನೆಂದರೆ ಆ ದಿನದ ಅಪಘಾತವನ್ನು ಮಾಡಿಸಿದ್ದು ಶಿವಪ್ರಸಾದ್ ಎನ್ನುವುದನ್ನು ಸಾಬೀತುಪಡಿಸುವಂತೆ ಆಗ ತಪ್ಪಿಸಿಕೊಂಡಿದ್ದ ಹಳೆಯ ಡ್ರೈವರ್ ನೀಡಿದ ವಿಡಿಯೋ ಹೇಳಿಕೆಯು ಪ್ಲೇ ಆಯಿತು. ಒಂದು ಕ್ಷಣದಲ್ಲಿ ಹಾಲ್ ಸಂಪೂರ್ಣ ಮೌನವಾಗಿ ಬಿಟ್ಟಿತು. ಎಲ್ಲರ ದೃಷ್ಟಿಯು ಅಸಹ್ಯದಿಂದ
ಶಿವಪ್ರಸಾದ್ ಕಡೆ ತಿರುಗಿತು. ಮೀನಾಕ್ಷಿ ನಿಧಾನವಾಗಿ ಸ್ಟೇಜ್ ಕಡೆ ನಡೆಯತೊಡಗಿದಳು. ಅವಳು ಹೆಜ್ಜೆ ಹಾಕುತ್ತಾ ಒಳಗೆ ಬರುತ್ತಿದ್ದಂತೆ ಅಲ್ಲಿ ಕುಳಿತಿದ್ದ ವಕೀಲರು ಮತ್ತು ಬೋರ್ಡ್ ಸದಸ್ಯರು ಗೌರವದಿಂದ ಒಬ್ಬರ ಹಿಂದೆ ಒಬ್ಬರು ಎದ್ದು ನಿಂತರು. ಅವಳು ನೇರವಾಗಿ ಹೋಗಿ ತನ್ನ ತಂದೆ ಕುಳಿತುಕೊಳ್ಳುತ್ತಿದ್ದ ಚೇರ್ಮನ್ ಕುರ್ಚಿಯ ಮುಂದೆ ನಿಂತಳು. ಆ ಕುರ್ಚಿಯನ್ನು ಮುಟ್ಟಿದ ಕ್ಷಣವೇ ಅವಳಿಗೆ ಭೂತಕಾಲ ಮಿಂಚಿನಂತೆ ನೆನಪಾಯಿತು. ತನ್ನ ತಂದೆ ತನ್ನನ್ನು ಎತ್ತಿಕೊಂಡು ಅದೇ ಕುರ್ಚಿಯಲ್ಲಿ ಕುಳ್ಳಿರಿಸಿ ಮುದ್ದಾಡಿದ ದೃಶ್ಯ ಅವಳ ಕಣ್ಣೆದುರು ತೇಲಿ ಬಂದಿತು. ಕಣ್ಣಿನಲ್ಲಿ ನೀರು ತುಂಬಿದರೂ ಅವಳು ತಕ್ಷಣವೇ ತನ್ನ ಭಾವನೆಗಳನ್ನು ನಿಗ್ರಹಿಸಿಕೊಂಡಳು. ನಂತರ ಅವಳು ಕೋಪದಿಂದ ಶಿವಪ್ರಸಾದ್ ಕಡೆ ನೋಡಿ, ನನ್ನನ್ನು ಕೊಲ್ಲಲು ಯತ್ನಿಸಿದ್ದೆ, ನನ್ನನ್ನು ಬೀದಿಗೆ ತಳ್ಳಿದೆ. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ವಾರಸತ್ವ ಅಂದರೆ ಕೇವಲ ರಕ್ತ ಸಂಬಂಧ ಮಾತ್ರ ಅಲ್ಲ, ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಅರ್ಹತೆಯೂ ಆಗಿದೆ. ಈ ಸಾಮ್ರಾಜ್ಯ ನನ್ನ ತಂದೆಯದ್ದು, ಈ ಕುರ್ಚಿ ನನ್ನದು. ಇಲ್ಲಿಂದ ನೀನು ಹೋಗಬೇಕಾದದ್ದು ನಿನ್ನ ಮನೆಗೆ ಅಲ್ಲ, ನೇರವಾಗಿ ಸೆಂಟ್ರಲ್ ಜೈಲಿಗೆ ಎಂದು ಗಟ್ಟಿಯಾಗಿ ಹೇಳಿದಳು. ಅಷ್ಟರಲ್ಲಿ ಪೊಲೀಸರು ಒಳಗೆ ಬಂದು ಶಿವಪ್ರಸಾದ್ನನ್ನು ಎಳೆದುಕೊಂಡು ಹೋಗತೊಡಗಿದರು. ಮೀನಾಕ್ಷಿ ಆ ಚೇರ್ಮನ್ ಕುರ್ಚಿಯಲ್ಲಿ ಕುಳಿತಳು. ಇದುವರೆಗೆ ಆ ಹುಡುಗಿಯನ್ನು ಒಂದು ಬಡ ಭಿಕ್ಷುಕಿಯಂತೆ ನೋಡಿದ ಈ ಲೋಕಕ್ಕೆ ಈಗ ಅವಳು ಸಾವಿರಾರು ಕೋಟಿಗಳ ಸಾಮ್ರಾಜ್ಯದ ಮಹಾರಾಣಿಯಂತೆ ಕಾಣುತ್ತಿದ್ದಳು. ಬೋರ್ಡ್ ರೂಮ್ ಅವಳ ಹೆಸರಿನ ಘೋಷಣೆಯಿಂದ ಮುಳುಗಿಬಿಟ್ಟಿತು. ದೂರದಿಂದ ರಘುರಾಮ್ ಗರ್ವದಿಂದ ಅವಳನ್ನು ನೋಡುತ್ತಿದ್ದನು. ಅವನ ಕಡೆ ನೋಡುತ್ತಿದ್ದಾಗ ಮೀನಾಕ್ಷಿಯ ಕಣ್ಣುಗಳಲ್ಲಿ ಅವನ ಮೇಲಿದ್ದ ಅಚಂಚಲ ಕೃತಜ್ಞತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕೆಲವು ದಿನಗಳ ಬಳಿಕ ಸಾವಿರಾರು ಕೋಟಿ ಸಾಮ್ರಾಜ್ಯದ ಅಧಿಪತಿಯಾಗಿದ್ದ ಮೀನಾಕ್ಷಿ ತನ್ನ ಆಸ್ತಿಯ ಅರ್ಧ ಭಾಗವನ್ನು ಅನಾಥಾಶ್ರಮಗಳಿಗೆ ಹಾಗೂ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ದಾನ ಮಾಡುತ್ತಾಳೆ. ಕೆಲವು ದಿನಗಳ ನಂತರ ರಘುರಾಮ್ ತನ್ನ ಆಫೀಸ್ನಲ್ಲಿ ಕುಳಿತಿದ್ದಾಗ ಮೀನಾಕ್ಷಿ ಅಲ್ಲಿಗೆ ಬರುತ್ತಾಳೆ. ಆ ಮಳೆಯ ರಾತ್ರಿ ನನ್ನನ್ನು ಕಾಪಾಡಿದ್ದು ಕೇವಲ ನೀವೇ. ಆ ದಿನ ನೀವು ತೋರಿಸಿದ್ದ ಮಾನವೀಯತೆಯ ಕಾರಣದಿಂದಲೇ ನಾನು ಇಂದು ಈ ಮಟ್ಟಕ್ಕೆ ಬಂದಿದ್ದೇನೆ ಎಂದು ಕೃತಜ್ಞತೆಯಿಂದ ಹೇಳುತ್ತಾಳೆ. ಇಬ್ಬರ ನಡುವೆ ಒಂದು ಸುಂದರ ಬಂಧ ಬೆಳೆದು ಕತೆ ಸುಖಾಂತ್ಯಕ್ಕೆ ತಲುಪುತ್ತದೆ. ಫ್ರೆಂಡ್ಸ್, ಈ ಕತೆ ನಿಮಗೆ ಹೇಗಿತ್ತು ಎಂದು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.